ಬೆಂಗಳೂರಿನ ವಿಶ್ವವಿಖ್ಯಾತ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಕಳೆದ 10 ದಿನಗಳಿಂದ ನಡೀತಾ ಇರುವ ಈ ಪುಷ್ಪ ಕಾಶಿಯ ವೈಭವಕ್ಕೆ ಸಾರ್ವಜನಿಕರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು, ಇದುವರೆಗೆ ಒಟ್ಟು 7,04,900 ಮಂದಿ ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ನಿನ್ನೆ ರಜಾ ದಿನವಾದ್ದರಿಂದ ಜನಸಾಗರವೇ ಹರಿದು ಬಂದಿದ್ದು, ಒಂದು ದಿನ ಬರೋಬ್ಬರಿ 7.82 ಲಕ್ಷ ರೂಪಾಯಿ ಆದಾಯ ಸಂಗ್ರಹವಾಗಿದೆ ಒಂದೇ ದಿನದಲ್ಲಿ. ನಿನ್ನೆಯ ದಿನದ ಅಂಕಿ ಅಂಶಗಳನ್ನು ನೋಡೋದಾದರೆ 37,145 ವಯಸ್ಕರು ಹಾಗೂ 4,656 ಮಕ್ಕಳು ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ. ಇನ್ನು ಶೈಕ್ಷಣಿಕ ಪ್ರವಾಸದ ಅಡಿಯಲ್ಲಿ ವಿವಿಧ ಶಾಲೆಗಳ 29,689 ವಿದ್ಯಾರ್ಥಿಗಳು ಭೇಟಿಯನ್ನು ನೀಡಿ ಹೂವಿನ ಲೋಕದ ಅಂದಕ್ಕೆ ಮಾರು ಹೋಗಿದ್ದಾರೆ. ಗಣರಾಜ್ಯೋತ್ಸವ ಹತ್ತಿರವಾಗ್ತಾ ಇದ್ದಂತೆ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ನಿರೀಕ್ಷೆ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ಜನಮನ್ನಣೆ ದೊರೆತಿದೆ. ವಿವಿಧ ರೀತಿಯಾದಂತಹ ಹೂವುಗಳನ್ನು ಬಳಕೆ ಮಾಡಿ ಸುಂದರವಾದಂತಹ ಫಲಪುಷ್ಪ ಪ್ರದರ್ಶನದ ಆಯೋಜನೆಯನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ 29,689 ಶಾಲಾ ಮಕ್ಕಳಿಂದ ಫಲಪುಷ್ಪ ಪ್ರದರ್ಶನದ ವೀಕ್ಷಣೆಯನ್ನು ಮಾಡಲಾಗಿದೆ. 10 ದಿನದಲ್ಲಿ 7.4 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಭೇಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಗಣರಾಜ್ಯೋತ್ಸವ ಹತ್ತಿರವಾಗ್ತಾ ಇದ್ದಂತೆ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ದುಪ್ಪಟ್ಟಾಗುವಂತಹ ನಿರೀಕ್ಷೆ ಕೂಡ ಇದೆ. ಕಳೆದ 10 ದಿನಗಳಿಂದಲೂ ಕೂಡ ನಡೀತಾ ಇರುವಂಥ ಈ ಪುಷ್ಪ ಕಾಶಿಯ ವೈಭವಕ್ಕೆ ಸಾಕಷ್ಟು ಜನ ಭೇಟಿ ಕೊಡ್ತಾ ಇದ್ದಾರೆ. ಒಟ್ಟು 7,04,900 ಮಂದಿ ಈಗಾಗಲೇ ಈ ಒಂದು ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ. ವಿಶೇಷವಾಗಿ ರಜಾ ದಿನವಾದ್ದರಿಂದ ಜನಸಾಗರವೇ ಹರಿದು ಬಂದಿದ್ದು, ಒಂದೇ ದಿನ ಬರೋಬ್ಬರಿ 7.82 ಲಕ್ಷ ರೂಪಾಯಿ ಆದಾಯ ಸಂಗ್ರಹವಾಗಿದೆ.